ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನು ವಿಡಿಯೋ ಅಂತ ನೀವು ತಮಿಳು ಮತ್ತು ಟೈಟಲ್ ನೋಡಿರ್ತೀರಾ. ಏನಂದರೆ ಫ್ಯಾನ್ಸಿ ಹಕ್ಕಿನ ಮಾಮೂಲಿ ಹಕ್ಕಿಗೆ ಜೊತೆ ಮಾಡ್ಬೋದಾ ಏನು ಎತ್ತ ಅಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾರ ಮೊದಲನೇ ಸರಿ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನಿಮಗೆ ನೋಟಿಫಿಕೇಷನ್ಸಿಂದ ಬರುತ್ತೆ. ಆಗ ಇನ್ಫಾರ್ಮೇಷನ್ನ ಬೇಗ ಕಲೆಕ್ಟ್ ಮಾಡಿ ಏನೋ ಮಾಡ್ಬೋದು ನೀವು. ಈಗ ಬನ್ನಿ ವಿಡಿಯೋ ಹೋಗೋಣ. ನೋಡಿ, ಅಕ್ಕಿಗಳನ್ನೆಲ್ಲ ಆಚೆಗಡೆ ಬಿಟ್ಟಿದ್ದೀನಿ. ಅದು ರೇಗ್ದರು ಅಲ್ಲೈತೆ. ಈಗ ಏನು ಕಾಲು ಹೋಯ್ತೈತೆ ಅಂದರೆ ಮೊಟ್ಟೆ ಬೇರೆ ಇಕ್ಕಾಯ್ತಲ್ಲ, ಸ್ವಲ್ಪ ಪ್ರೋಟೀನ್ ಸಿಕ್ಕಲಿ ಅಂತ ಸೊಪ್ಪು, ಮಣ್ಣು ಏನು ಬೇಕು ಅದೇ ತಿಂತೈತೆ. ನೋಡಿ, ಇದು ಒಳಗೆ ಹೋಗಕ್ಕೆ ನೋಡ್ತೈತೆ. ಆಗಲೇ ಒಬ್ಬರು ಕಮೆಂಟ್ ಹಾಕಿದ್ರಿ, ಏನಂದರೆ ಫ್ಯಾಷನ್ ಅಕ್ಕಿನ ಮಾಮೂಲಿ ಅಕ್ಕಿಗೆ ಜೊತೆ ಮಾಡ್ಬೋದಾ ಅಂತ. ಮಾಡ್ಬೋದು, ಆದರೆ ನಾವೇನು ಇದು ಮಾಡಿರ್ತೀವೋ ಅದು ರಿಸಲ್ಟ್ ಬರೋಲ್ಲ. ಈಗ ಈ ಫ್ಯಾಷನ್ ಇದೆಯಲ್ಲ, ಈ ಫ್ಯಾಷನ್ಗೆ ಇಲ್ಲಿ ಗಿರೆಬಾಜಿ ಅಕ್ಕಿಗೆ ಹಾಕಿದ್ರೆ ಅದು ವೇಸ್ಟು. ಅದರಲ್ಲಿ ಅಕ್ಕಿಲಿ ಒಂದು 5 ಅವರೇ ಅಂದ್ಕೊಳ್ಳಿ, 5 ಅವರ್ ಆರುತ್ತೆ. ಅದ್ರಲ್ಲಿ ಹಾಕಿದ್ರೆ ಏನೂ ಬರೋದೇ ಇಲ್ಲ, ಆರೋದೇ ಇಲ್ಲ, ಏನೂ ಇಲ್ಲ, ಮಿಕ್ಸ್ ಆಗೋಗುತ್ತೆ. ಹಾಗೆಯೇ ಏನಂದರೆ ಅದನ್ನೇ ಈಗ ನಾನು ರೇಗ್ದಾರ ಮತ್ತು ಧೂಮ ಅಂತೀನಿ ಮಕ್ಷಿನ ಜೊತೆ ಮಾಡಿದ್ದೀನಲ್ವ, ಅವೆರಡು ಬ್ರೀಡ್ ಜೊತೆ ಮಾಡಿ ಎಲ್ಲ ಮಾಡಿದ್ದೀನಿ. ಅದ್ರದ್ದು ರಿಸಲ್ಟ್ ನಾನು ಹೆಂಗೆ ಹೇಳ್ಬೋದು, ಇದು ಇಷ್ಟು ಅವರ್ ಆಯ್ತು, ಇದು ಒಂದು 2 ಅವರ್ ಅಂದ್ಕೊಳ್ಳಿ, ಅದು ಒಂದು 2 ಅವರ್ ಅಂದ್ಕೊಳ್ಳಿ. ಇದು ಪಟ್ಟ ಮಾಡಿಸಿದ್ರೆ ಮಾಮೂಲಿ ಮ್ಯಾಕ್ಸಿಮಮ್ ಅದು 2 ಅವರ್ 3 ಅವರ್ ಹಂಗೆ ಪಕ್ಕ ಆರೇ ಆರುತ್ತೆ ಮ್ಯಾಕ್ಸಿಮಮ್ಮು. ಆಮೇಲೆ ಅದು ನೋಡ್ಕೋಬೇಕು ನಾವು ಹೆಂಗೆ ಗಂಡು ಹೆಣ್ಣಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ. ಇದು ಒಳಗೈತೆ, ಆಚೆ ಬಿಟ್ಬಿಟ್ಟು ಸಿಗ್ತೀನಿ. ಈಗ ಈ ರೇಗ್ದಾರ್ ಗಂಡು ಫುಲ್ಲು ಲೆಂತಾಗಿ ಆಡುತ್ತೆ ಮತ್ತು ಬಾಜಿ ಜಾಸ್ತಿ ಐತೆ ಅಂದ್ಕೊಳ್ಳಿ. ಅದನ್ನೇ ಈ ಮಕ್ಷಿ ಇದೆಯಲ್ಲ, ಮಕ್ಷಿ ಇಲ್ಲೇ ಸುತ್ತಮುತ್ತ ಆರುತ್ತೆ, ಜಾಸ್ತಿ ಲೆಂತ್ ಹೋಗಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಹೈಟ್ ಹೋಗುತ್ತೆ. ಹಂಗೆ ಅಕ್ಕಿ ಮೀಡಿಯಮ್ ಆಗಿ 1-2 ಏಟ್ ಹೊಡಿಯುತ್ತೆ ಅಂತ. ಇದಕ್ಕೆ ಹಾಕಿದ್ರೆ ಪಟ ಬ್ಯಾಲೆನ್ಸ್ ಆಗುತ್ತೆ. ಎರಡಕ್ಕೂ ಬ್ರೀಡ್ ಆದರೆ ಒಂದೊಂದು ಅಪ್ಪನ ಮೇಲೆ ಬಿದ್ದುಬಿಡುತ್ತೆ, ಇಲ್ಲ ಇನ್ನೊಂದು ಅಮ್ಮನ ಮೇಲೆ ಬಿದ್ದುಬಿಡುತ್ತೆ. ಆಗ ಏನೂ ಮಾಡೋಕ್ಕಾಗಲ್ಲ. ಅಪ್ಪನ ಕ್ವಾಲಿಟಿನೇ ಒಂದು ಪಟಾಕ್ ಬರುತ್ತೆ, ಅಪ್ಪನ ಥರ ಬಂದಿರೋದು. ಅಮ್ಮನ ಥರ ಬಂದಿದ್ರೆ ಅಮ್ಮನ ಥರನೇ ಬಂದಿರುತ್ತೆ. ಈಗ ಅದನ್ನೇ ಫ್ಯಾಷನ್ ಅಂತ ಅಂದ್ಕೊಂಡ್ರೆ, ನಾನು ಇನ್ನೊಂದಿತ್ತು ಮಕ್ಕವು, ಆದರೆ ಅವೆರಡರಲ್ಲೂ ಮೊಟ್ಟೆ ಎಕ್ಸಿ ಬಿಸಾಕಿದ್ದೀನಿ. ಒಂದ್ಸಲಿನೂ ಮಾಡಿಸಿದ್ದೀನಿ ಒಂದು. ಆಗ ಹಳೆ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಆಗ ಮಾಮೂಲಿ ಈಗ ತಲೆ ಮೇಲೆ ವೈಟು, ಇಲ್ಲಿ ಬ್ರೌನ್ ಇದೆಯಲ್ಲ, ಅಲ್ಲೆಲ್ಲ ಬ್ಲ್ಯಾಕು, ಮತ್ತು ಬಾಲನು ಬ್ಲ್ಯಾಕು ವೈಟು ಆಯಿತು, ಆ ಥರ ಬಂದೈತೆ. ಆಮೇಲೆ ಮತ್ತೆ ಒಂದು ಬ್ಯಾಚಲ್ಲಿ ಬರೀ ಒಂದೇ ಒಂದು ಪಟ ಬಂತು, ಅದು ಉಳಿಸ್ಕೊಂಡು ಈಗ ಮಾರ್ಬಿಟ್ಟು. ಹಂಗೆ ಇನ್ನೊಂದು ಬ್ಯಾಚಲ್ಲಿ ಸೇಮ್ ಇದೇ ಥರ ಬಂದಿತ್ತು. ಬಾಲ ಆದರೆ ಸ್ವಲ್ಪ ಡಿಫ್ರೆಂಟು, ಹಂಗೆ ಬರ್ತಾ ಇರುತ್ತೆ. ಆಮೇಲೆ ಇದು ಫ್ಯಾಷನಲ್ಲಿ ಕತ್ತು ಶೇಕಿಂಗ್ ಇತ್ತ, ಆವಾಗ ಆ ಪಟಕ್ಕೂ ಒಂದು ಬಂದಿತ್ತು, ಅದೇ ಪಟ ಎಲ್ಲ ಮಾರ್ಬಿಟ್ಟಿದ್ವಿ. ಆ ಥರ ಬರುತ್ತೆ, ಇಲ್ಲಾಂದರೆ ಒಂದೊಂದು ಬರೋದಿಲ್ಲ ಮಾಮೂಲಿ. ಈಗ ಈ ಗಂಡಿಗೆ ನೋಡಿ, ಈ ಗಂಡಿಗೆ ಇಲ್ಲಿ ಮುಂದೆಗಡೆ ಒಂಥರ ಸ್ಪೈಕ್ ಥರ ಐತೆ, ಇಲ್ಲಿ ಕತ್ತತ್ರ ಮತ್ತು ತಲೆ ಮೇಲೆ. ಆಗ ಆ ಪಟಾಕು ಬಂದಿತ್ತು, ಆದರೂ ನಾನೇನೋ ಇದು ಮಾಡಿಲ್ಲ, ಸೇಲ್ ಮಾಡಿದೆ. ಆ ಥರ ಬರ್ತವೆ. ಆದರೆ ಮಾಡಿಸ್ಬೇಡಿ, ಯಾವುದೇ ಕಾರಣಕ್ಕೂ ಆದಷ್ಟು ಮಾಡಿಸ್ಬೇಡಿ. ಯಾಕಂದರೆ ಸುಮ್ಮನೆ ಆಮೇಲೆ ಫ್ಯಾಷನ್ ಹಾಕಿ ಅವಾಗ ಜೊತೆ ಮಾಡಿ ಏನಾಗಲ್ಲ. ಈ ಗಿರೆಬಾಜಿ ಅಕ್ಕಿಗಳೇ ಮಾಡಿ, ಆಗ ಕರೆಕ್ಟಾಗಿ ಇದಾಗುತ್ತೆ. ಇಲ್ಲ ಅಂದರೆ ಕರೆಕ್ಟಾಗಿ ಬ್ರೀಡ್ ಆಗೋಲ್ಲ, ಏನಿಲ್ಲ. ಇಲ್ಲಾಂದರೆ ಓಮರು ಇದ್ದರೆ ಓಮರೂ ಆ ಥರ ಕ್ರಾಸ್ ಬ್ರೀಡ್ ಮಾಡಬಾರ್ದು. ಇಲ್ಲಾಂದರೆ ಮೊಟ್ಟೆ ಟಿಪಾಯಿಸಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಮೊಟ್ಟೆ ಟಿಪಾಯಿಸ್ಕೊಂಡು ಮಾಡ್ಬೋದು. ನೋಡಿ, ಒಂದು ಅಕ್ಕಿ ಹೋಯ್ತಂದರೆ ಎಲ್ಲ ಅಕ್ಕಿನೂ ಹೋಗೈತೆ. ನೋಡಿ ಅದು ಮಣ್ಣು. ಒಂದು ನಿಮಿಷ ಫೋಟೋ ತಮ್ಮೇಲ್ಗೆ ಒಂದು ಫೋಟೋ ಆಗ್ಬಿಡ್ಲಿ. ಅಷ್ಟೇ ಫ್ರೆಂಡ್ಸ್. ಏನಂದ್ರೆ ಹಿಂಗೆ ಈ ಥರ ಮಾಡಬೇಡಿ. ಬ್ರೀಡು ಒಳ್ಳೇದಕ್ಕೆ ಒಳ್ಳೇದೇ ಮಾಡಿ. ಒಳ್ಳೇದು ಏನೇನೋ ಅಂತ ಇದ್ದೀನಿ. ಈಗ ಇನ್ನೊಂದ್ಸರಿ ಕರೆಕ್ಟ್
ಶಾರ್ಟಾಗಿ ಹೇಳ್ತೀನಿ ನೋಡಿ. ಫ್ಯಾನ್ಸಿಗೆ ಫ್ಯಾನ್ಸಿನೇ ಮಾಡಿ, ಜಾತಿ ಹಕ್ಕಿಗಳಿಗೆ ಮಾಮೂಲಿ ಜಾತಿ ಹಕ್ಕಿನೇ ಮಾಡಿ, ಗಿರೆಬಾಜಿಗಳಿಗೆ ಗಿರೆಬಾಜಿನೇ ಮಾಡಿ, ಓಮರಿಗೆ ಓಮರೇ ಮಾಡಿ. ಕ್ರಾಸ್ ಏನು ಮಾಡೋಕ್ಕೋಗ್ಬೇಡಿ. ಕಲರ್ ಕ್ರಾಸ್ ಏನಪ್ಪ, ಕಲರ್ಗಳು ಚೀನಿ ರೇಗ್ದಾರು ಆ ಥರ ಯಾವ ಥರ ಇದ್ದಾಗಲಿ ಮಾಡಿ, ಯಾರೇ ಗಿರೆಬಾಜಿದ್ದು ಮಾಡಿ. ಫ್ಯಾಷನ್ ಯಾವ ಮಾಡೋಕ್ಕೋಗ್ಬೇಡಿ. ಫ್ಯಾಷನ್ ಮಾಡಿದ್ರೆ ಅದು ರಿಸಲ್ಟೇ ಇರೋಲ್ಲ, ಏನೂ ಬರೋಲ್ಲ, ಆರಕ್ಕೂ ಹೋಗಲ್ಲ, ಏನಿಲ್ಲ. ಸೇಮ್ ಅದೇ ಫ್ಯಾಷನ್ ಬುದ್ಧಿನೇ ಬರುತ್ತೆ, ಈ ಗಿರೆಬಾಜಿ ಬುದ್ಧಿ ಬರೋದೇ ಇಲ್ಲ. ಅಲ್ಲಿ ಇಲ್ಲಿ ಖಾಲಿ ಕೂರೋದು, ಆರಾಗ ಹೋಗ್ದಲ್ಲೇ ಸುಮ್ಮನಿರೋದು, ಆ ಥರ ಬರ್ತವೆ ಹಕ್ಕಿಗಳು. ಆದಷ್ಟು ಮಾಮೂಲಿ ಗಿರೆಬಾಜಿ ಫ್ಯಾನ್ಸಿನೇ ಮಾಡಿ. ಬೇಕಾದ್ರೆ ಮೊಟ್ಟೆ ಟಿಪ್ಪಿಸ್ಕೊಡಿ ಅಷ್ಟೇ. ಹಂಗೆ ಏನಾರು ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್. ಹಂಗೆ ಐಪ್ ಬಟನ್ ಅಂತ ಒತ್ಬಿಡಿ ಫ್ರೆಂಡ್ಸ್, ಲೈಕ್ ಮಾಡಿದ ತಕ್ಷಣ. ಬಾಯ್.